ನಮಸ್ಕಾರ. ವಿಶ್ವವಾಣಿಯ ಟಿವಿಗೆ ಸ್ವಾಗತ. ನಾನು ನಾರಾಯಣಾಜಿ. ಅನೇಕ ಜನ ನನ್ನ ಹತ್ರ ಕೇಳ್ತಾರೆ, ಬ್ಯಾಂಕಿನಲ್ಲಿ ನಾವಿರುವಾಗ ಉಳಿತಾಯವನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಿಂದ ಮಾಡಬೇಕು ಅಂತ. ಈಗ ಬೇಕಾದಷ್ಟು ಆಯ್ಕೆ ಇದೆ. ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ. ಉಳಿತಾಯವನ್ನು ನೆನಪಿಟ್ಕೊಳ್ಳಿ. ಉಳಿತಾಯ ಮುಖ್ಯವಾಗಿ ಬೇಕಾಗಿರುವುದು ಮುಂದಿನ ಯಾವುದೋ ಒಂದು ತೊಂದರೆ ತಾಪತ್ರಯಕ್ಕೆ ಸಿಲುಕಿದಾಗ ತೊಂದರೆ ಆಗಬಾರ್ದು ಅಂತ. ಹಾಗಾಗಿ ಮೊಟ್ಟ ಮೊದಲು ವಿಚಾರ ಮಾಡಬೇಕಾದದ್ದು ಎಷ್ಟು ಸಿಗ್ತದೆ ಅಂತ ಹೇಳಲ್ಲ, ಎಷ್ಟು ಇಟ್ಟಿದ್ದೇನೆ, ನನ್ನ ಅಸಲು ಗಟ್ಟಿ ಇರ್ತದೆ ಅಂತ ಹೇಳಿ ನೋಡಿದ್ರೆ ಉಳಿತಾಯವನ್ನು ಮೊಟ್ಟ ಮೊದಲು ಮಾಡಬೇಕು. ಹಾಗಾಗಿ ಅದಕ್ಕೆ ಮುಖ್ಯವಾದದ್ದು ಯಾವುದು ಕೇಳಿದ್ರೆ ಬ್ಯಾಂಕ್ಗಳು. ಒಂದು ವ್ಯಕ್ತಿಗೆ ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ ಆತನಿಗೆ 1 ಲಕ್ಷ ರೂಪಾಯಿನ ಆದಾಯ ಬರ್ತದೆ ಅಂತ ಹೇಳಿದ್ರೆ, ಅವನ ಟ್ಯಾಕ್ಸ್ ಎಲ್ಲ ಮುಗಿದು ಕೈಗೆ ಒಂದು 70,000 ರೂಪಾಯಿ ಬರ್ತದೆ ಅಂತ ಹೇಳಿದ್ರೆ, ಆತ ಮೊಟ್ಟ ಮೊದಲನೇ ಮಾಡಬೇಕಾದಂತ ಖರ್ಚು ಯಾವುದು ಕೇಳಿದ್ರೆ ಉಳಿತಾಯವನ್ನ, ಥ್ರಿಫ್ಟ್ ಅಂತ ಹೇಳ್ತಾರೆ. ಥ್ರಿಫ್ಟ್ ಈಸ್ ನಥಿಂಗ್ ಬಟ್ ಫೋರ್ಸಿಬಲ್ ಸೇವಿಂಗ್ಸ್. ಉಳಿತಾಯದಲ್ಲಿ 2 ರೀತಿ ಇದೆ. ಒಂದು, ನಿಮ್ಮ ಲಾಭ, ನಿಮ್ಮ ಆದಾಯ ಮತ್ತು ವೆಚ್ಚವನ್ನು ಕಳೆದು ನೆಟ್ಟಾಗಿ ಏನು ಉಳಿತದಲ್ಲ ಅದು ಉಳಿತಾಯ. 2ನೇದು ಥ್ರಿಫ್ಟ್, ಫೋರ್ಸಿಬಲ್ ಸೇವಿಂಗ್ಸ್. ನೋಡಿ, ಒಂದು ಯಾವುದೋ ಒಂದು ಕೂಲಿ ಕೆಲಸ ಮಾಡುವಂಥವ್ರು ಏನ್ ಮಾಡ್ತಾರೆ, ಒಂದು ವಾಚ್ ಮಾಡಿ, ಅವರು ಒಂದು ದಿವಸಕ್ಕೆ 350-500 ರೂಪಾಯಿ ದುಡ್ಕೊಂಡು ಮನೆಗೆ ಬಂದ್ರೆ 50 ರೂಪಾಯಿನ ಆ ಎಮ್ಮ ಏನ್ ಮಾಡ್ತಾರೆ ಕೇಳಿದ್ರೆ ತೆಗೆದು ತನ್ನ ಸಾಂಬಾರ್ ಬಟ್ಟಲ್ಲಿ ಇಟ್ಕೊಂಡು ಬಿಡ್ತಾರೆ. ಅದು ಇಟ್ಸ್ ಎ ಫೋರ್ಸಿಬಲ್ ಸೇವಿಂಗ್ಸ್. ಯಾವ ಕಾರಣಕ್ಕೂ ಹಣವನ್ನು ತೆಗೆಯುವುದಿಲ್ಲ, ಬೇರೆ ಹಣದಿಂದ ಅವರು ಮ್ಯಾನೇಜ್ ಮಾಡ್ತಾರೆ. ಈ ಹಣವನ್ನ ಎಲ್ಲಿಯಾದ್ರೂ ಸಮಸ್ಯೆಗಳು ಉಂಟಾದಾಗ, ಮಗನಿಗೆ ಏನಾದ್ರೂ ತೊಂದರೆ ಆದ್ರೆ ಸಂದರ್ಭದಲ್ಲಿ ತೆಗಿತಾಳೆ, ಬಿಟ್ಟರೆ ಬೇರೆ ಹೊತ್ತಿಗೆ ತೆಗೆಯುವುದಿಲ್ಲ. ಸೊ ನಾವು ಕೂಡ ಇವತ್ತು ಅದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ನನ್ನ ಆದಾಯದಲ್ಲಿ ನನಗೊಂದು 70,000 ಬಂದಿರ್ತವೆ. ಹೊಸದಾಗಿ ಮದುವೆ ಆಗಿದ್ದೇನೆ, ನನಗೆಲ್ಲ ಖರ್ಚು ಹೋಗೋದು 30,000-35,000 ರೂಪಾಯಿ ಖರ್ಚು ಹೋಗಿರ್ತವೆ. ನಾನೊಂದು 5,000 ರೂಪಾಯಿನಾದ್ರೂ ಮೊಟ್ಟ ಮೊದಲು ತೆಗೆದಿಡ್ತೇನೆ. RD ಮಾಡುವಂಥದ್ದು, ಸಿಪ್ಪಿನಲ್ಲಿ ಹಾಕುವಂಥದ್ದು, ಎಲ್ಲಿ ಹಾಕಿ ತೊಂದರೆ ಇಲ್ಲ. ಆಮೇಲೆ ನಿಯಮಿತವಾಗಿ ಒಂದು ನೆನ್ಪಿಟ್ಕೊಳ್ಳಿ, ನೀವು ಕೇವಲ ಎಲ್ಲ ಹಣವನ್ನು ಅಲ್ಲಿಯೇ ಬಿಡಬೇಡಿ. ಸಿಪ್ಪಿನಲ್ಲಿ ಇಟ್ಟರೆ ನಿಯಮಿತವಾಗಿ ತೆಗೆದು ಬ್ಯಾಂಕಿನಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಭದ್ರತೆಯಾಗಿ ಇಟ್ಟುಕೊಳ್ಳಿ. ಇಲ್ಲದೇ ಇದ್ರೆ ಏನಾಗಿರ್ತದೆ ಕೇಳಿದ್ರೆ, ಮಾರ್ಕೆಟ್ ಏನಾದ್ರೂ ಬಿತ್ತ ನಿಮ್ಮ ಹಣಕ್ಕೆ ಗೋವಿಂದಾಗಿ ಬೀಳುವಂತ ಸಾಧ್ಯತೆಗಳಿರ್ತವೆ. ನಿಯಮಿತವಾಗಿ ಪ್ರತಿ ವರ್ಷಕ್ಕೂ ಕೂಡ 1 ವರ್ಷ ಎಳೀತು ಅಂತ ಹೇಳಿದ್ರೆ ಅದರಲ್ಲಿ ಏನ್ ಬರ್ತವೆ ಕೇಳಿದ್ರೆ, ಅದರಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಬರ್ತದೆ. 1 ವರ್ಷದ ಒಳಗಡೆ ಆದ್ರೆ 15%, 1 ವರ್ಷದ ಮೇಲಾದ್ರೆ ಕೇವಲ ಈಗ 12% ಇದೆ. ಆ 12% ಅದು 1 ಲಕ್ಷದಕ್ಕಿಂತ 1.25 ಲಕ್ಷಕ್ಕಿಂತ ಮೇಲೆ ಇದೆ. ಆದ ಏನು ಕ್ಯಾಪಿಟಲ್ ಗೇನ್ಗೆ ಮಾತ್ರ ಬರ್ತದೆ. ಅದು ಬರದೇ ಇರುವಂತ ರೀತಿಯಲ್ಲಿ ತೆಗೆದುಕೊಂಡು ಇಲ್ಲಿ ಇಟ್ಕೊಳ್ಳಿ. ಬ್ಯಾಂಕಿನಲ್ಲಿ ಇಡುವಾಗ ಒಂದು ವಿಚಾರ ಮಾಡಿ, ನಿಮ್ಮಲ್ಲಿ ಏನಾದರೂ ನಿಮ್ಮ ತಂದೆ ತಾಯಿಗಳಿದ್ರೆ, ಸೀನಿಯರ್ ಸಿಟಿಜನ್ ಆದ್ರೆ ಅವರ ಹೆಸರಿನಲ್ಲಿ ಮೊದಲ ಹೆಸರು ಇಟ್ಕೊಳ್ಳಿ, 2ನೇದನ್ನು ನಿಮ್ಮ ಹೆಸರು ಇಟ್ಕೊಳ್ಳಿ, 5ರ ಸರ್ವೈವರ್ ಅಂತ ಮಾಡ್ಕೊಳ್ಳಿ. ಹಾಗೆ ನಾಮಿನಿಯನ್ನು ನಿಮ್ಮ ಹೆಸರಲ್ಲಿ ಮಾಡ್ಕೊಳ್ಳಿ. ಆಗೇನಾಗಿರ್ತದೆ ಕೇಳಿದ್ರೆ, ನೀವು ತಂದೆಯವರ ಪರವಾಗಿ ವ್ಯವಹಾರ ಮಾಡಬಹುದು, ಬಾಕಿಯವರಿಗೆ ಸಿಗುವುದಕ್ಕಿಂತ 1% ಅಥವಾ 0.5% ಜಾಸ್ತಿ ಬಡ್ಡಿ ನಿಮಗೂ ಕೂಡ ಸಿಗ್ತಾ ಇರ್ತದೆ. ಹಾಗಾಗಿ ಈ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ ಈಚೆ ಕಡೆನೂ ಬೆಳೆಸ್ತಾ ಬನ್ನಿ. ಆಮೇಲೆ ನಿಮ್ಗೆ ಕ್ಯಾಪಿಟಲ್ ಗೇನ್ಸ್ ಇಂಥದನ್ನೆಲ್ಲ ಕೊಟ್ಟು ಕೂಡ ಮಾರ್ಕೆಟ್ ನಲ್ಲಿರುವಂತ ಇನ್ಫ್ಲೇಷನ್ ಬೀಟ್ ಮಾಡ್ಲಿಕ್ಕೆ ಅಲ್ಲಿಯೂ ಕೂಡ ತೆಗೆದುಕೊಳ್ಳಿ. ಈ 2ರನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗೋದಿದೆಯಲ್ಲ, ಅದರಿಂದ ಸಾಮಾನ್ಯದಾದಂತ ಒಂದು ವ್ಯಕ್ತಿಯು ಕೂಡ ಒಂದು 15-20 ವರ್ಷದಲ್ಲಿ ಕೋಟ್ಯಾಧೀಶ್ವರನಾಗುವುದು ಅತ್ಯಂತ ಸುಲಭ. ಹಾಗಾಗಿ ಬೇಗಿನ ಉಳಿತಾಯ, ಬೇಗಿನ ಗಳಿಕೆ, ಬೇಗಿನ ಜಾಗೃತಾವಸ್ಥೆ ಇವೆಲ್ಲವೂ ಕೂಡ ನಮ್ಮನ್ನ ಕರೋಡಪತಿಯನ್ನಾಗಿ ಮಾಡಬಹುದು ಅಂತ ಹೇಳ್ತಾ, ನಿಮಗೆಲ್ಲ ಶುಭವಾಗಲಿ, ಉಳಿತಾಯವೇ ಪ್ರಧಾನವಾಗಲಿ ಅಂತ ಹೇಳಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.